ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 41ನೆಯ ಅಧ್ಯಾಯ 10ನೆಯ ವಚನದಲ್ಲಿ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ದೇವರು ಹೇಳಿರುವ ಈ ಮಾತು ಸತ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನಿನಗೆ ಬಂದಂತ ಕಷ್ಟಗಳಿಗೆ ಭಯಪಡಬೇಡ. ನಿನ್ನ ಜೀವನಕ್ಕಾಗಿ ಪ್ರತಿ ದಿನವೂ ನೀನು ಕಣ್ಣೀರು ಸುರಿಸುವುದಾದರೆ, ಪ್ರಿಯ ಸಹೋದರ ಸಹೋದರಿಯೇ, ಈ ದಿನದಿಂದ ನೀನು ಕಣ್ಣೀರು ಸುರಿಸುವುದೇ ಇಲ್ಲ. ಏಕೆಂದರೆ ನೀನು ಒಂಟಿಗನಲ್ಲ, ನಿನ್ನ ದೇವರಾದ ಯೆಹೋವನೇ ನಿನ್ನೊಂದಿಗೆ ಇದ್ದಾನೆ. ದಿಗ್ಭ್ರಮೆಗೊಳ್ಳದಿರು, ಆತನೇ ನಿನ್ನ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸುತ್ತಾನೆ, ನಿನ್ನ ಆಸೆಗಳನ್ನೆಲ್ಲ ಪೂರೈಸುತ್ತಾನೆ. ಹೌದು, ನಿನಗೆ ವಿಶೇಷವಾದ ಸಹಾಯವನ್ನು ಕೊಡುತ್ತಾನೆ. ಅಂಜಬೇಡ, ನಿನ್ನನ್ನು ಬಲಪಡಿಸುವ ದೇವರು ನಿನ್ನ ಮುಂದೆ ನಡೆಯುತ್ತಾನೆ. ಆತನು ನಿನ್ನನ್ನು ಯಾವುದರಲ್ಲಿ ತಲೆ ಬಾಗದಂತೆ ಮಾಡುವವನಾಗಿದ್ದಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಯಾಕೋಬನು ಬರೆದ ಪತ್ರಿಕೆ 1ನೆಯ ಅಧ್ಯಾಯ 2ನೆಯ ವಚನವನ್ನು ನೋಡುವುದಾದರೆ, ಅಲ್ಲಿ ಹೀಗಿದೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆಮೆನ್. ಹೌದು ಪ್ರಿಯ ಸಹೋದರನೇ, ನೀನು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸು. ಏಕೆಂದರೆ ಆತನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತಾನೆ. ನೀನು ದಿಗ್ಭ್ರಮೆಗೊಳ್ಳದಿರು, ಆತನೇ ನಿನ್ನ ದೇವರು, ಆತನೇ ನಿನ್ನನ್ನು ಬಲಪಡಿಸುತ್ತಾನೆ. ಹೌದು, ನಿನಗೆ ಸಹಾಯ ಕೊಡುತ್ತಾನೆ. ಪ್ರಿಯ ಸಹೋದರರೇ, ದ್ರವ್ಯ ಆಸೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲೇ ತೃಪ್ತರಾಗಿರ್ರಿ. ಆತನೇ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರೇ ತಾನೇ ಹೇಳಿದ್ದಾನೆ. ಅದಾದ್ದರಿಂದ ನೀವು ಯಾವುದಕ್ಕೂ ಭಯಪಡದೆ ಧೈರ್ಯವಾಗಿರ್ರಿ, ದೇವರೇ ನಿಮ್ಮ ಸಂಗಡ ಇದ್ದಾನೆ. ಆಮೆನ್. ಇನ್ಯಾರನು ಬಯಸಲಿ ದೇವಾ ಈ ಲೋಕಯಾತ್ರೆಯಲ್ಲಿ, ಇನ್ಯಾರನು ಬಯಸಲಿ ದೇವಾ ಈ ಲೋಕಯಾತ್ರೆಯಲ್ಲಿ.